ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವ? ಮನೆಯೊಳಗೆ ಲಕ್ಷ್ಮೀದೇವಿ ಬಂದಂತೆ ಅನಿಸುತ್ತಿಲ್ಲವ? ಹಾಗಾದರೆ ನೀವು ಈ ಒಂದು ಗಿಡದ ಮಹತ್ವ ತಿಳಿದೇ ಇರಬೇಕು. ಶಾಸ್ತ್ರ ಹೇಳುವಂತೆ ಅಲೋವೆರಾ ಗಿಡವನ್ನು ಮನೆಯ ಬಾಗಿಲಲ್ಲಿ ಇಟ್ಟರೆ ಹಣದ ಹರಿವು ಹೇಗೆ ಬದಲಾಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಜೀವನಕ್ಕೆ ಹೊಸ ತಿರುವು ಕೊಡಬಹುದು. ಮನೆಯ ಮುಖ್ಯ ಬಾಗಿಲಲ್ಲಿ ಅಲೋವೆರಾ ಗಿಡವನ್ನು ಕಟ್ಟುವುದು ಅಥವಾ ನೆಡುವುದು ಕೇವಲ ಒಂದು ಸಾಮಾನ್ಯ ಹಳ್ಳಿ ಪದ್ಧತಿಯಲ್ಲ. ಇದಕ್ಕೆ ಆಳವಾದ ದೈವಿಕ, ಆಧ್ಯಾತ್ಮಿಕ ಹಾಗೂ ಶಾಸ್ತ್ರೀಯ ಅರ್ಥ ಇದೆ ಎಂದು ನಮ್ಮ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ. ಶಾಸ್ತ್ರದ ಪ್ರಕಾರ ಮನೆ ಎನ್ನುವುದು ದೇವರ ವಾಸಸ್ಥಳ. ಅದರಲ್ಲೂ ಮುಖ್ಯ ಬಾಗಿಲು ದೇವತೆಗಳು ಪ್ರವೇಶಿಸುವ ದ್ವಾರವಾಗಿರುತ್ತದೆ. ಆ ದ್ವಾರದಲ್ಲಿ ಅಲೋವೆರಾ ಗಿಡವನ್ನು ಕಟ್ಟಿದರೆ ಅಥವಾ ಇಟ್ಟರೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಮನೆಯ ಮೇಲೆ ಇರುತ್ತದೆ ಎಂಬ ನಂಬಿಕೆ ಇದೆ. ಅಲೋವೆರಾ ಗಿಡ ಯಾವ ಬರ, ಬಿಸಿಲು, ಮಳೆ ಬಂದರೂ ಬೇಗ ಒಣಗದೆ ಜೀವಂತವಾಗಿಯೇ ಉಳಿಯುವ ಶಕ್ತಿ ಹೊಂದಿರುವುದರಿಂದ ಇದನ್ನು ಸ್ಥಿರ ಐಶ್ವರ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ದೇವರ ನಂಬಿಕೆಯ ಪ್ರಕಾರ ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ಗುಣವೆಂದರೆ ಸ್ಥಿರತೆ, ಶಾಂತಿ ಮತ್ತು ಶುದ್ಧತೆ. ಅಲೋವೆರಾ ಈ 3 ಗುಣಗಳನ್ನು ಪ್ರತಿನಿಧಿಸುವ ಗಿಡವಾಗಿರುವುದರಿಂದ ಅದನ್ನು ಮನೆಯ ಬಾಗಿಲಲ್ಲಿ ಕಟ್ಟುವುದರಿಂದ ಲಕ್ಷ್ಮೀದೇವಿ ಆ ಮನೆಯೊಳಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸುತ್ತಾರೆ ಎನ್ನುವ ಭಾವನೆ ಇದೆ. ನಮ್ಮ ಪುರಾಣ ಕಥೆಗಳಲ್ಲಿಯೂ ಪ್ರಕೃತಿಯ ಪ್ರತಿಯೊಂದು ಗಿಡಕ್ಕೂ ಒಂದು ದೈವಿಕ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಅಲೋವೆರಾವನ್ನು ರಕ್ಷಕ ಗಿಡ ಎಂದು ನಂಬಲಾಗುತ್ತದೆ. ಮನೆಯ ಹೊರಗಡೆ ಇರುವ ಕೆಟ್ಟ ದೃಷ್ಟಿ, ದುಷ್ಟಶಕ್ತಿ, ಅಸೂಯೆ, ದಾರಿದ್ರ್ಯ ಹಾಗೂ ನಕಾರಾತ್ಮಕ ಶಕ್ತಿಗಳು ಈ ಗಿಡದ ಮೂಲಕ ಒಳಗೆ ಪ್ರವೇಶಿಸದೆ ನಿಲ್ಲುತ್ತವೆ ಎಂಬ ಆಧ್ಯಾತ್ಮಿಕ ನಂಬಿಕೆ ಬಹಳ ಪ್ರಾಚೀನವಾಗಿದೆ. ವಿಶೇಷವಾಗಿ ಶುಕ್ರವಾರ ಅಲೋವೆರಾ ಗಿಡವನ್ನು ಬಾಗಿಲಲ್ಲಿ ಕಟ್ಟಿದರೆ ಅಥವಾ ನವಗಿಡವನ್ನು ನೆಟ್ಟರೆ ಲಕ್ಷ್ಮೀದೇವಿಯ ಕೃಪೆ ಹೆಚ್ಚಾಗುತ್ತದೆ. ಹಣದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ಮನೆಯೊಳಗೆ ಶಾಂತಿ ನೆಲೆಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಮಾವಾಸ್ಯೆ, ಪೂರ್ಣಿಮೆ ಮತ್ತು ಸಂಕಷ್ಟ ಚತುರ್ಥಿಯಂತಹ ವಿಶೇಷ ದಿನಗಳಲ್ಲಿ ಈ ಗಿಡಕ್ಕೆ ನೀರು ಹಾಕಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ದೇವರು ಸಂತೋಷಗೊಂಡು ಕುಟುಂಬದ ಮೇಲೆ ವಿಶೇಷ ಅನುಗ್ರಹ ನೀಡುತ್ತಾರೆ ಎಂಬ ನಂಬಿಕೆಯೂ ಇದೆ. ಅಲೋವೆರಾ ಗಿಡದಲ್ಲಿ ಇರುವ ಹಸಿರು ಬಣ್ಣವನ್ನು ಸಾತ್ವಿಕ ಗುಣದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಸಾತ್ವಿಕತೆ ಇರುವ ಸ್ಥಳದಲ್ಲಿ ದೇವರು ಸುಲಭವಾಗಿ ನೆಲೆಸುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಅಲೋವೆರಾ ಗಿಡ ಇರುವ ಮನೆ ದೇವರ ವಾಸ ಹಾಗೂ ಆಯಸ್ಸು ಮತ್ತು ಸುಖ ಸಮೃದ್ಧಿ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಇನ್ನೊಂದು ಮುಖ್ಯ ನಂಬಿಕೆಯ ಪ್ರಕಾರ ಮನೆಯ ಬಾಗಿಲಲ್ಲಿ ಅಲೋವೆರಾ ಇದ್ದರೆ ಅನಾವಶ್ಯಕ ಜಗಳ, ಮಾನಸಿಕ ಶಾಂತಿ ಮತ್ತು ದುಃಖ ಕಡಿಮೆಯಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಹೊಂದಾಣಿಕೆ ಹೆಚ್ಚಾಗುತ್ತದೆ ಮತ್ತು ದೇವರ ಕೃಪೆಯಿಂದ ಜೀವನದಲ್ಲಿ ಮುಂದೆ ಉತ್ತಮ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ಅಲೋವೆರಾವನ್ನು ಬಾಗಿಲಲ್ಲಿ ಕಟ್ಟುವುದು ಅಥವಾ ನೆಡುವುದು ಕೇವಲ ಗಿಡ ಬೆಳೆಸುವ ಕೆಲಸವಲ್ಲ, ಅದು ದೇವರನ್ನು ಆಹ್ವಾನಿಸುವ ಒಂದು ಆಧ್ಯಾತ್ಮಿಕ ವಿಧಾನ. ಲಕ್ಷ್ಮೀದೇವಿಯ ಕೃಪೆಯನ್ನು ಮನೆಗೆ ಆಕರ್ಷಿಸುವ ಪವಿತ್ರ ಸಂಪ್ರದಾಯ ಎಂದು ನಂಬಲಾಗುತ್ತದೆ. ಇಂತಹ ದೈವಿಕ ನಂಬಿಕೆಗಳು ನಮ್ಮ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸಲು ಸಹಾಯ ಮಾಡುತ್ತವೆ. ಅಲೋವೆರಾ ಗಿಡವನ್ನು ಮನೆಯ ಬಾಗಿಲಲ್ಲಿ ಕಟ್ಟುವ ಈ ಪವಿತ್ರ ಸಂಪ್ರದಾಯವು ದೇವರ ಕೃಪೆಯನ್ನು ನಮ್ಮ ಮನೆಗೆ ಆಹ್ವಾನಿಸುವ ಒಂದು ಸಣ್ಣ ಆದರೆ ಶಕ್ತಿಶಾಲಿ ವಿಧಾನವಾಗಿದೆ. ಲಕ್ಷ್ಮೀದೇವಿಯ ಅನುಗ್ರಹ, ಆರೋಗ್ಯ, ಶಾಂತಿ ಮತ್ತು ಐಶ್ವರ್ಯ ನಮ್ಮ ಮನೆ ಮೇಲೆ ಸದಾ ಇರಲಿ ಎಂದು ಮನಸಾರೆ ಪ್ರಾರ್ಥಿಸೋಣ. ನೀವು ಕೂಡ ನಂಬಿಕೆಯಿಂದ ಈ ವಿಧಾನವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ದೇವರ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ನಮಸ್ತೆ.